ಏನು ಕರ್ನಾಟಕದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಏನು ಧರ್ಮ ಅಂತ ಇರ್ತಕ್ಕಂಥ ಏನು ಕ್ಷೇತ್ರ ಇತ್ತು, ಆ ಕ್ಷೇತ್ರಕ್ಕೆ ಒಂದು ಬುರುಡೆ ಗ್ಯಾಂಗ್ನ ಹುಟ್ಟಾಕಿ ಆ ಬುರುಡೆ ಗ್ಯಾಂಗ್ ಜೊತೆಗೆ ಧರ್ಮ ಸಂಕಟ ತರಬೇಕು ಅಂತ ಏನು ಬುರುಡೆ ಇಟ್ಕೊಂಡ್ಬಂದವರೆಲ್ಲ ಬರೀ ಬುರುಡೆ ಅಂತ ಇವತ್ತು ತನಿಖೆಯಿಂದ ಬಟಾ ಬಯಲಾಗಿದೆ. ಈ ಬುರುಡೆ ಗ್ಯಾಂಗ್ಗೆ ಮಾಸ್ಟರ್ ಯಾರು, ಹೆಡ್ ಮಾಸ್ಟರ್ ಯಾರು, ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರು ಅಂತಕ್ಕಂಥದ್ದನ್ನ ತನಿಖೆ ಮಾಡಬೇಕು. ಏನಿವತ್ತು ಧರ್ಮ ಸಂಕಟ ತಂದಿರತಕ್ಕಂಥ ಏನು ಸಾಕಷ್ಟು ದೇವಸ್ಥಾನಗಳಲ್ಲಿ ಇದುವರೆಗೂ ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೂ ಧರ್ಮ ಹೊಡಿಬೇಕು, ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ದೇವರ ಭಕ್ತಿ ಹೊಡಿಬೇಕು, ಹಿಂದೂಗಳನ್ನ ಹೊಡಿಬೇಕು, ಹಿಂದೂಸ್ತಾನ ಹೊಡಿಬೇಕಂತ ಏನು ಉನ್ನಾರ ಮಾಡ್ತಾ ಇದ್ದಾರೆ. ಈ ಒಂದು ಧರ್ಮದ ಸಂಕಟ ತಂದಿರತಕ್ಕಂಥ ಬುರುಡೆ ಗ್ಯಾಂಗ್ ಜೊತೆ ಹಿಂದೆ ಇರ್ತಕ್ಕಂಥವ್ರು ಯಾರು ಕಂಡಿಡಿದು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಸ್ತಾನವನ್ನು ಮುಟ್ಟಿದವರಿಗೆ ಏನು ಮೋದಿಜಿಯವರು ಸಿಂಧೂರ್ ಅಂತ ಏನು ಮಾಡಿ ಯಾವ ಥರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಫ್ಯಾಕ್ಟ್ರಿನ ಹೊಡೆದ್ರು, ಸಾಯಿಸಿದ್ರು, ಈ ಥರ ದೊಡ್ಡ ಮಟ್ಟಕ್ಕೆ ಈ ಹಿಂದೆ ಇರ್ತಕ್ಕಂಥ ಬುರುಡೆ ಗ್ಯಾಂಗ್ನ ಹೊಡಿಬೇಕು ಅಂತಕ್ಕಂಥದ್ದೇ ನಮ್ಮನ್ನ ಎಲ್ಲ ಹೋರಾಟ. ನಮ್ಮ ಭಾರತದಲ್ಲಿ ಹಿಂದೂ ಜನಗಳು ಇರ್ತಕ್ಕಂಥ ಒಂದು ಹಿಂದೂಸ್ತಾನನ ಉಳಿಬೇಕು ಅಂತ ಏನು ಹೋರಾಟ ಇದೆ ಇವತ್ತು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ನೇತೃತ್ವದಲ್ಲಿ, BJP ಎಲ್ಲ ಮುಖಂಡರ ನೇತೃತ್ವದಲ್ಲಿ, BJPಯಿಂದ ಸಾಕಷ್ಟು 2 ಲಕ್ಷ ಜನವರೆಗೂ ನಾಳೆ ಸೋಮವಾರ ಮಂಜುನಾಥನ ದರ್ಶನ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ಬಂದು ಧರ್ಮ ಉಳಿತಕ್ಕಂಥ, ಧರ್ಮ ಹೊಡಿದು ಯಾರು ಹೊಡಿತಾ ಇದ್ದಾರೆ ಅವ್ರನ್ನ ಒಳಗಡೆ ಹಾಕಬೇಕು, ಧರ್ಮ ಉಳಿಸ್ಬೇಕು ಅಂತಕ್ಕಂಥದ್ದನ್ನ ಕರೆ ಕೊಡ್ತಕ್ಕಂಥದ್ದು. ಇದನ್ನ ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಬೇಕು, NIA ಕೊಡ್ಬೇಕಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಧರ್ಮ ಹೊಡೆಯವರು ಯಾರೇ ಇರಲಿ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ನಮ್ಮ ಹೋರಾಟ ಇದೆ. ಈ ಹೋರಾಟಕ್ಕೆ ನಮ್ಮ ಜೊತೆ ಬಂದಿರತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ, ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿಂದ 500 ಜನ ಅಂತ ಹೇಳಿದ್ರೆ 5 ವಿಧಾನಸಭಾ ಕ್ಷೇತ್ರದಿಂದ 2,500 ಜನ ಇವತ್ತು ಏನು ಹೊರಟಿದ್ದೀವಿ. ಎಲ್ಲರೂ ಒಂದು ಹಿಂದುತ್ವ ಉಳಿಬೇಕಂತಕ್ಕಂಥ ಹೋರಾಟ ಮಾಡಿದಾಗ ಬಂದಿದ್ದಾರೆ. ಎಲ್ಲರೂ ಹೋಗಿ ಇವತ್ತು ನಾವು ಮಂಜುನಾಥರ ಹತ್ರ ಮರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ದರ್ಶನ ಮಾಡ್ಕೊಂಡು ಮಂಜುನಾಥ ಕೇಳ್ಕೊತಾ ಇದ್ದೀವಿ. ಮಂಜುನಾಥ ಅದೇ ರೀತಿ ತಾಯಿ ಚಾಮುಂಡೇಶ್ವರಿಗೆ ಏನು ಇವತ್ತು ಅನಾಹುತ ಮಾಡಕ್ಕೆ ಕೊಟ್ಟಿದ್ದಾರೆ, ಅವ್ರು ಎಲ್ಲರೂ ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ. ಮಂಜುನಾಥನ ಆಶೀರ್ವಾದ ಕೊಡ್ಬೇಕು ಅಂತ ಎಲ್ಲ ಹೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಎಷ್ಟು ಬಸ್ ಹೊರಟಿದ್ರಿ? ಎಷ್ಟು ಜನ? ಇವತ್ತು ಒಂದು 50 ಬಸ್ ಹೊರಟಿದ್ದೀವಿ. 2,500 ಜನ, ಒಂದು ಬಸ್ಸಿಗೆ 50 ಜನ ಅಂತ ಹೇಳಿದ್ರೆ ಎಲ್ಲ ನಾಯಕರು, ಮುಖಂಡರು ಇದ್ದಾರೆ. ಎಲ್ಲ BJP ಮುಖಂಡರು ಹೊಡ್ತಾ ಇದ್ದೀವಿ. 50 ಬಸ್ಸಲ್ಲಿ 2,500 ಜನ ಹೊರಟಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರ ರಾಮಚಂದ್ರ ಗೌಡರು ಮತ್ತು ನಮ್ಮೆಲ್ಲ ಇವರು ಚಿಂತಾಮಣಿ ಗೋಪಿಯವರು ಇರ್ಬೋದು, ನಮ್ಮ ಬಾಗೇಪಲ್ಲಿಯಿಂದ ಇರ್ಬೋದು, ಗೋರಿಬಿದನೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ನಾಳೆ ಸೋಮವಾರ ಧರ್ಮಸ್ಥಳದಲ್ಲಿ ಒಂದು 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಸಮಾವೇಶವನ್ನು ಮಾಡಿದ್ದೀವಿ. ನಮ್ಮ ಹಿಂದೂ ಧರ್ಮ ಉಳಿಸ್ಲಿಕ್ಕೆ ಅಂತ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಹೋರಾಟವನ್ನು ಕಳೆದ ಒಂದು ತಿಂಗಳಿಂದ ಕೂಡ ನಮ್ಮ ಅನೇಕ BJP ನಾಯಕರು, ವಿಶ್ವಣ್ಣ ಅವರು ಇರ್ಬೋದು, ತಮ್ಮೇಶ್ ಗೌಡರು ಇರ್ಬೋದು, ಅನೇಕ ಸತೀಶ್ ರೆಡ್ಡಿ ಇರ್ಬೋದು, MLAಗಳು, ಅನೇಕ ಜನ ನಮ್ಮ ಶಾಸಕ ಮಿತ್ರರು ವಿಜೇಂದ್ರಣ್ಣವ್ರ ಜೊತೆ ಆಲ್ರೆಡಿ ನಾವು ಕೂಡ ಜಿಲ್ಲೆಯಿಂದ ಒಂದು ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ. ಈಗ 2ನೇ ಬಾರಿಗೆ ಒಂದು ಹೋರಾಟವನ್ನು ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2,500ಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ವಾಲಂಟ್ರಿಯಾಗಿ ಎಲ್ಲರೂ ಕೂಡ ಒಂದೇ ಹುಮ್ಮಸ್ಸಿನಿಂದ ಹಿಂದೂ ಧರ್ಮ ಉಳಿಬೇಕು, ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ಸಂದೇಶವನ್ನು ರೂಪಿಸಲಿಕ್ಕೆ ನಾವೆಲ್ಲ ಕೂಡ ಹೊರಟಿದ್ದೀವಿ. ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಒಂದು ಧರ್ಮಸ್ಥಳ ಏನು ಧರ್ಮವನ್ನು ನಾವೆಲ್ಲ ಉಳಿಸ್ಲಿಕ್ಕೆ ಅನೇಕ ಹೋರಾಟಗಳನ್ನು ಮಾಡಬೇಕಾಗಿದೆ. ನಮ್ಮ ಹಿಂದೂ ಧರ್ಮ ಉಳಿಸ್ಕೋಬೇಕಾದ್ರೆ ನಾವೆಲ್ಲ ಇದೇ ರೀತಿಯಾಗಿ ಒಗ್ಗಟ್ಟಾಗಿರಬೇಕು. ನಮ್ಮೆಲ್ಲ ಇನ್ನೂ ಅನೇಕ ಜನ ಇದಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವದಲ್ಲೇ ಹಿಂದೂ ಧರ್ಮವನ್ನು ಯಾವ ರೀತಿ ತೋರಿಸ್ಕೊಟ್ಟಿದ್ದಾರೆ. ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇಡೀ ಕರ್ನಾಟಕದ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಇವತ್ತು ಅನೇಕ ಒಂದು ಯೋಜನೆಗಳನ್ನು ಕೊಟ್ಟು ಅವರಿಗೆ ಇವತ್ತು ಉಪಯೋಗವಾಗುವಂಥ ಒಂದು ಸವಲತ್ತುಗಳನ್ನು ನೀಡುವಂಥ ಒಂದು ಸಂಸ್ಥೆ ಅದು ಹುಟ್ಟುಹಾಕಿದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಒಂದು ಸಂಸ್ಥೆ ಇವತ್ತು ಅನೇಕ ಜನರಿಗೆ ಅನ್ನ ನೀಡ್ತಾ ಇದೆ. ಆ ಒಂದು ಧರ್ಮ ಉಳಿಬೇಕು ಅನ್ನೋದನ್ನು ನಾವೆಲ್ಲ ಕೂಡ ಸೇರಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಭಾಗಿಯಿರ್ತಕ್ಕಂಥ ಎಲ್ರಿಗೂ ಆ ಮಂಜುನಾಥ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ.
ಭಾರತೀಯ ಜನತಾ ಪಾರ್ಟಿಗೆ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ, ಧರ್ಮ ಯುದ್ಧಕ್ಕೆ, ಚಂದ್ರಗೌಡರಿಗೆ, ಮುನ್ರಾಜ್ ಅಣ್ಣನಿಗೆ, ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ. ಜೈ